ಇನ್ನು ನಿನ್ನೆ ಧರ್ಮಸ್ಥಳಕ್ಕೆ ಹೋದಂಥ ಬಿಜೆಪಿ ನಾಯಕರು ಇದ್ದಕ್ಕಿದ್ದ ಹಾಗೆನೇ ಸೌಜನ್ಯ ಮನೆಗೆ ಯಾಕೆ ಭೇಟಿ ಕೊಟ್ಟರು? ಅದೇನು ಪೂರ್ವ ನಿಯೋಜಿತನ ಪ್ಲಾನ್ ಇತ್ತ? ಈಗ ಬಿಜೆಪಿ ಪಕ್ಷದ ಒಳಗಡೆನೇ ಜಟಾಪಟಿ ಶುರುವಾಗಿದೆ. ಯಾಕೆ ಹೋಗಬೇಕಾಗಿತ್ತು, ಹೋಗುವಂಥ ಅಗತ್ಯ ಏನಿತ್ತು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊದಲೇ ಏನಾದರೂ ಪ್ಲಾನ್ ಮಾಡಿದರೆ ಹೌದು ಅನ್ಬೋದು. ಕೊನೆಯ ಕ್ಷಣದಲ್ಲಿ ಬೆಂಗಳೂರಿಗೆ ಹೊರಟಿರುವಂಥವರು ಇದ್ದಕ್ಕಿದ್ದಂಗೆನೇ ನೀವು ಸೌಜನ್ಯ ಮನೆಗೆ ಹೋಗ್ಬಿಟ್ರೆ ಯಾವ ಸಂದೇಶ ರವಾನಿಸ್ತೀರಿ? ಇದು ಬಿಜೆಪಿ ಒಳಗಡೆಗೆ ಇದ್ದಿರುವಂಥ ಪ್ರಶ್ನೆ. ಬನ್ನಿ, ನಿನ್ನೆ ಭೇಟಿ ಆದ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ವಿಜೇಂದ್ರ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಸೌಜನ್ಯ ಅವರ ತಾಯಿಯವ್ರನ್ನ, ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೇವೆ. ನಾವು ಈ ವಿಚಾರದಲ್ಲಿ ನಾನು ಇವತ್ತು ಬೆಳಗ್ಗೆ ನಮ್ಮ ಶಾಸಕರ ಹತ್ರ, ಜಿಲ್ಲೆಯ ಅಧ್ಯಕ್ಷರ ಹತ್ರ, ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇಲ್ಲ, ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ, ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು. ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು, ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೇನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ, ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ. ಇನ್ನೂ ಪಾಪ ತಾವು ನೋಡಿದ್ರಿ ತಾವೇ, ಇನ್ನೂ ಪಾಪ ಅವ್ರ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ. ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ. ಧರ್ಮಸ್ಥಳ ಬಂದಿದ್ವಿ, ಹಾಗಾಗಿ ಅವ್ರನ್ನೂ ಭೇಟಿ ಮಾಡಬೇಕು ಅಂತೇಳಿ ಭೇಟಿ ಮಾಡಿದ್ದಾರೆ. ಸೌಜನ್ಯ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಭೇಟಿಯ ಉದ್ದೇಶ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಯಾಕೆ ಸೌಜನ್ಯ ನಿವಾಸಕ್ಕೆ ಬಿಜೆಪಿ ನಾಯಕರು ಹೋದರು, ಅವ್ರ ಉದ್ದೇಶ ಏನು ಅದು ಗೊತ್ತಿಲ್ಲ. ಅವ್ರು ಹೋಗಿದ್ದಾರೆ, ತನಿಖೆಗೆ ಅಡ್ಡಿ ಮಾಡುವಂಥ ಪ್ರಯತ್ನ ಇರಬಹುದೇನೋ. ತನಿಖೆಯಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಬರುತ್ತೆ, ಇದು ಅವರ ಮಾತು. ಯಾರ ಮನೆಗೆ? ಸೌಜನ್ಯ ಮನೆಗೆ ಹೋಗಿ ವಿಜೇಂದ್ರ ಅವರು ಹೋಗಿದ್ದಾರೆ. ಮತ್ತೆ ಮರು ತನಿಖೆ ಆಗಬೇಕು ಅಂತ ನಾನು ಇಷ್ಟಕ್ಕೆ ಮಾತಾಡ್ತಾ ಇರೋದು, ಧರ್ಮಸ್ಥಳದ ವಿಚಾರದಲ್ಲಿ ನಾವು NIA ಕೊಟ್ಟಿದ್ದೀವಿ, ಸಾರಿ SITಗೆ. NIA ಕೇಳ್ತಾ ಇದ್ದಾರೆ, NIA ಕೊಡೋದಿಲ್ಲ. ಆಯ್ತಾ? ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಪದೇ ಪದೇ ಹೇಳ್ತಾಳೆ ಇದ್ದೀನಿ ನಾನು. ಯಾಕೆಂದರೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದರೆ ಅದೆಲ್ಲ ಆಗ್ಬೋದು. ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ. ತನಿಖೆ ತೊಂದರೆ ಮಾಡಬೇಕು ಅಂತಿದ್ದಾರಾ ಇವರು? ನನಗೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ. ತನಿಖೆನಲ್ಲಿ ಏನಾರು ತಪ್ಪಿದೆಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆನಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡ್ಬೋದು. ಆ ತಪ್ಪು ಯಾವುದು NIAದಿಂದ ಆಗಿಲ್ಲಲ್ಲ, SITಯಿಂದ. SITಯಲ್ಲಿ ಯಾವುದೇ ಆಗಿಲ್ಲ. ಯಾರ ಮನೆಗೆ? ಸೌಜನ್ಯ ಮನೆಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಟ್ವೀಟ್ ಮಾಡಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ, ಸೌಜನ್ಯ ಹಂತಕರು ಯಾರಿದ್ದಾರೆ, ಅದ್ರ ಬಗ್ಗೆ ಬಿಜೆಪಿ ಸತ್ಯವನ್ನು ಬಹಿರಂಗಪಡಿಸಲಿ. ಸೌಜನ್ಯ ಹತ್ಯೆ ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಶಾಸಕ ಸುನಿಲ್ ಕುಮಾರ್ಗೆ ಇದ್ರ ಬಗ್ಗೆ ಗೊತ್ತಿದೆ, ಬಹಿರಂಗಪಡಿಸಲಿ ಅವರು. ಸ್ವತಃ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಅವರು 23ರಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ, ಸಂಸದರಾದಂಥ ಸಂದರ್ಭದಲ್ಲಿ ಹೇಳಿದರು, ಇವರು ಸತ್ಯವನ್ನು ಬಹಿರಂಗಪಡಿಸಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ. ನಾವು ಆ ಟ್ವೀಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಹಂತಕರ ಬಗ್ಗೆ ಮಾಹಿತಿ ಹೊಂದಿರುವಂಥ ಬಿಜೆಪಿ ನಾಯಕರು ಸತ್ಯವನ್ನು ಬಹಿರಂಗಪಡಿಸಲಿ. ಸುನಿಲ್ ಕುಮಾರ್ ಅವರಿಗೆ ಸೌಜನ್ಯ ಹತ್ಯೆ ಮಾಡಿದಂಥವ್ರು ಯಾರು ಅನ್ನುವಂಥ ಮಾಹಿತಿ ಇದೆ. ಸ್ವತಃ ನಳಿನ್ ಕುಮಾರ್ ಕಟೀಲ್ ಈ ಮಾತನ್ನು ಹೇಳಿದರು. ಹೀಗಾಗಿ ಇವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಗಂಭೀರವಾಗಿ ತಗೋಬೇಕು. ಹಂತಕರ ಬಗ್ಗೆ ಬಿಜೆಪಿಯವರಿಗೆ ಮಾಹಿತಿ ಇದ್ದರೂ ಕೂಡ ಅವರು ಬಹಿರಂಗಪಡಿಸ್ತಾ ಇಲ್ಲ, ಅದನ್ನು ಹೇಳಲಿ.
ಎಸ್, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಂತೂ ನೇರವಾಗಿ BJPಗೆ ಯಾವುದಾದ್ರು ದುಡ್ಡು ಬಂದಿರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೆ BJP ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ, ರವಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟರು. ಹೌದು, ಎಲ್ಲೆಲ್ಲಿ ಬಂದಿದೆ, ಏನು ಎತ್ತ, ಯಾರ್ಯಾರು ಮೀಟಿಂಗ್ ಮಾಡಿದ್ರು, ಯಾವ್ಯಾವ ಸಂಸದರ ಪಾತ್ರ ಇದೆ ಅದು ಗೊತ್ತಾಗುತ್ತೆ ಬಿಡಿ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ನು ಈ NIA ತನಿಖೆ ವಹಿಸಬೇಕು ಅನ್ನುವಂಥ ಆಗ್ರಹ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಮಾತಾಡಿರುವಂಥದ್ದು. ಈ ರೀತಿ ನೀವು ಪದೇ ಪದೇ ಹೋಗೋದು, ಭೇಟಿ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು, ಇವೆಲ್ಲವೂ ಕೂಡ ತನಿಖೆಯ ದಿಕ್ಕನ್ನು ಬದಲಿಸುತ್ತೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಇದಕ್ಕೆ ಬಹಳ ವ್ಯತಿರಿಕ್ತವಾಗಿ ಈ ಖರ್ಗೆ ಅವ್ರು ಮಾಡಿರುವಂಥ ಟ್ವೀಟ್, ಅಂದರೆ ಪ್ರಿಯಾಂಕ್ ಖರ್ಗೆ ಮಾಡಿರುವಂಥ ಟ್ವೀಟ್, ನಿಜಕ್ಕೂ ಇದರ ಹಂತಕರು ಯಾರು ಅಂತ ಗೊತ್ತಿದೆ, ಅದನ್ನು BJP ಬಹಿರಂಗಪಡಿಸಲಿ ಅಂತ ಏನು ನಡೀತಾ ಇದೆ? ರಂಗನಾಥ್, ನಿನ್ನೆ ಧರ್ಮಸ್ಥಳದಲ್ಲಿ ಸಮಾವೇಶ ಮುಗಿಸಿದ ಬಳಿಕ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಪರ ವಿರೋಧವಾದಂತಹ ಅಭಿಪ್ರಾಯಗಳು ವ್ಯಕ್ತವಾದಕ್ಕೆ ಆರಂಭವಾಗಿವೆ. ಕಾಂಗ್ರೆಸ್ ನಾಯಕರು ಸಹಜವಾಗಿ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿರುವಂತಹ ಬಿಜೆಪಿ ನಡೆಯನ್ನ ಖಂಡಿಸಿದ್ದಾರೆ. ಒಂದು ರೀತಿಯಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈಗ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಸಚಿವರು ಪ್ರಶ್ನೆ ಮಾಡೋದಕ್ಕೆ ಆರಂಭವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡುವಂತಹ ಕಾರಣದಿಂದಾಗಿ ತನಿಖೆಗೆ ತಡೆ ಒಡ್ಡುವಂತಹ ಒಂದು ಸಂದರ್ಭವೇನಾದರೂ ಸೃಷ್ಟಿಯಾಗಬಹುದು ಅನ್ನುವಂತಹ ಅನುಮಾನವನ್ನು ಕೂಡ ಗೃಹ ಸಚಿವರು ಸ್ವತಃ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ ಖರ್ಗೆ ಈ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಎತ್ತಿರುವಂತದ್ದು, ಅಂದ್ರೆ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಇದೆ ಅನ್ನುವಂಥದ್ದನ್ನ ಅಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಟ್ವೀಟ್ ಮುಖಾಂತರವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಅವರು ಆ ಹೇಳಿಕೆಯನ್ನು ಕೊಟ್ಟಿರುವಂತ, ಅಂದ್ರೆ ಸುನಿಲ್ ಕುಮಾರ್ ಅವರಿಗೆ ಮಾಹಿತಿ ಇದೆ ಅನ್ನುವಂತಹ ವಿಚಾರವನ್ನ ನಾನು ಹೇಳಿರುವಂತದ್ದು, ಯಾವ ಕಾರಣಕ್ಕಾಗಿ ಮತ್ತು ಆ ಸನ್ನಿವೇಶ ಏನು ಮತ್ತು ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಟ್ವೀಟ್ ಮುಖಾಂತರವಾಗಿ ಉತ್ತರ ಕೊಡುವಂತಹ ಕೆಲಸವನ್ನ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ, ಬಿಜೆಪಿಯಲ್ಲೇ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾದಂತಹ ಮತ್ತು ವಿರೋಧವಾದಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿವೆ. ಅಂದ್ರೆ ಬಿಜೆಪಿಯಲ್ಲಿ ವ್ಯಕ್ತವಾಗಿರುವಂತಹ ಆಕ್ಷೇಪ ಏನಂದ್ರೆ, ಕೊನೆ ಕ್ಷಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡುವಂತಹ ತೀರ್ಮಾನವನ್ನು ಕೈಗೊಂಡರು ಅನ್ನುವಂಥದ್ದು ಬಿಜೆಪಿಯಲ್ಲಿ ವ್ಯಕ್ತವಾಗಿರುವಂತಹ ಆಕ್ಷೇಪ. ಯಾಕೆಂದ್ರೆ ನಿನ್ನೆ ಸಮಾವೇಶ ಮುಗಿದ ಬಳಿಕ ಧರ್ಮಸ್ಥಳದಿಂದ ನೇರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಬೆಂಗಳೂರಿನತ್ತ ಹೊರಟಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಅದೇ ರೀತಿ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಸುನಿಲ್ ಕುಮಾರ್, ಮಾಜಿ ಸಿಎಂ ಸದಾನಂದ ಗೌಡ, ಹೀಗೆ ಬಿಜೆಪಿ ಹಿರಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಸಮಾವೇಶವನ್ನು ಮುಗಿಸಿ ತಕ್ಷಣಕ್ಕೆ ಬೆಂಗಳೂರಿನತ್ತ ಹೊರಟಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಅವರಿಗೆಲ್ಲ ಮಾಹಿತಿಯನ್ನು ನೀಡಲಾಯಿತು. ಭೇಟಿ ನೀಡುವ 15 ನಿಮಿಷಗಳ ಮುಂಚಿತವಾಗಿ ಅಷ್ಟೇ ಮಾಹಿತಿಯನ್ನು ಕೊಡಲಾಗಿತ್ತು. ಆ ಸಂದರ್ಭಕ್ಕೆ ನಾಯಕರೆಲ್ಲರೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿದ್ರು. ಹೀಗಾಗಿ ಅವರಿಗೆ ಯಾರಿಗೂ ಕೂಡ, ಉಳಿದಂತಹ ಹಿರಿಯ ನಾಯಕರು ಯಾರಿಗೂ ಕೂಡ ತೆರಳೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಈಗ ವ್ಯಕ್ತವಾಗಿರುವಂತಹ ಆಕ್ಷೇಪ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆಗೆ ದಕ್ಷಿಣ ಕನ್ನಡ ಸಂಸದ ಮತ್ತು ಬೆಳ್ತಂಗಡಿ ಶಾಸಕರು ಮಾತ್ರ ಇಲ್ಲಿ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಯಿತು. ಹೀಗಾಗಿ ನಾವು ನಿನ್ನೆ ಸಮಾವೇಶವನ್ನ ಮಾಡಿರುವಂತದ್ದು ಧರ್ಮಸ್ಥಳದ ಶ್ರದ್ಧಾ ಕೇಂದ್ರಕ್ಕೆ ಹಾನಿ ಉಂಟು ಮಾಡುವಂತಹ ಅಪಪ್ರಚಾರವನ್ನ ಎಸಗುವಂತಹ ಒಂದು ಕೆಲಸ ಆಗ್ತಿದೆ ಅನ್ನುವಂಥದ್ದನ್ನ ವಿರೋಧಿಸಿ ನಾವು ಸಮಾವೇಶವನ್ನ ಮಾಡಿರುವಂತದ್ದು. ಈ ಸಂದರ್ಭಕ್ಕೆ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡುವಂತಹ ತಕ್ಷಣ ನಿರ್ಧಾರವನ್ನ ಕೈಗೊಂಡು ಭೇಟಿಯನ್ನು ಕೊಡಬೇಕಾದ ಅವಶ್ಯಕತೆ ಇತ್ತ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬಿಜೆಪಿ ನಾಯಕರಿಂದ ವ್ಯಕ್ತವಾಗಿದೆ. ಮತ್ತು ತಕ್ಷಣಕ್ಕೆ ಭೇಟಿಯನ್ನ ನಿರ್ಧಾರವನ್ನ ಮಾಡಿ ಭೇಟಿ ಕೊಟ್ಟು ಈ ಕೊನೆ ಕ್ಷಣದಲ್ಲಿ ಮಾಹಿತಿ ನೀಡಿದಂತ ವಿಚಾರ ಕೂಡ ಬಿಜೆಪಿ ಆಕ್ಷೇಪ ವ್ಯಕ್ತವಾಗಿದೆ. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗೆ.